ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನಾವು ಕಳೆದ ತರಗತಿಯಲ್ಲಿ ನಮ್ಮ ಗದ್ಯ ಧರ್ಮ ಸಮದೃಷ್ಟಿ ಶಾಸನ, ಈ ಶಾಸನದ ಮೊದಲ ಭಾಗವನ್ನು ಗಮನಿಸಿದ್ವಿ. ಆ ಒಂದು ಗದ್ಯದಲ್ಲಿ, ಆ ಒಂದು ತರಗತಿಯಲ್ಲಿ ನಮ್ಮ ಈ ಶಾಸನದ ನಿರ್ಮಾತೃ ಯಾರು? ಬುಕ್ಕರಾಯ. ಈ ಬುಕ್ಕರಾಯನ ಉದಾತ್ತ ಗುಣವನ್ನು ಕುರಿತಾದಂತಹ ಈ ಶಾಸನ ಎಂತಹ ಮಹತ್ವದ್ದು! ಯಾಕೆ ಅಂದರೆ ಇಂದಿಗೂ ಕೂಡ ಧಾರ್ಮಿಕ ಕಲಹಗಳು ಅನ್ನೋದು ನಮ್ಮ ನಡುವೆ ಹಾಗಾಗಿ ಜರುಗ್ತಾ ಇರ್ತದೆ. ಸಮಾಜದ ವಿಧ್ವಂಸಕ ಕೃತ್ಯಗಳನ್ನು ನಡೆಸ್ತಕ್ಕಂತಹ ಕುಖ್ಯಾತಿ ಪಡೆದಂತಹ ಕೆಲವು ಸಂಘಟನೆಗಳು ಧಾರ್ಮಿಕ ಅಲ್ಲೋಲ ಕಲ್ಲೋಲಗಳನ್ನು ಸೃಷ್ಟಿಸ್ತಾ ಇರ್ತವೆ. ಆದರೆ ಆ ಬುಕ್ಕರಾಯ ಎಂತಹ ಒಂದು ಔದಾರ್ಯದ ಒಂದು ಧಾರ್ಮಿಕ ಸಹಿಷ್ಣುತೆ ಗುಣವನ್ನು ಒಳಗೊಂಡಿದ್ದ. ಯಾಕೆಂದ್ರೆ ಆತ ಮೂಲತಃ ವೈಷ್ಣವ ಧರ್ಮೀಯ, ಜೊತೆಗೆ ಆ ವೈಷ್ಣವ ಧರ್ಮೀಯರೇ ಬಹುಸಂಖ್ಯಾತರಾಗಿರ್ತಕ್ಕಂತಹ ಆ ಒಂದು ನಾಟಲ್ಲಿ ದೊರೆಯಾಗಿ ಕರ್ತವ್ಯ ನಿರ್ವಹಿಸ್ತಾರೆ. ಅಂತ ನಾಟಲ್ಲಿ ಈ ಜೈನರು ಅಂದರೆ ಭವ್ಯ ಜನಗಳನ್ನು ಮರಿಬಾರದು. ಭವ್ಯ ಜನಗಳು ಅಂದರೆ ಜೈನ ಧರ್ಮೀಯರು, ಜೈನ ಮತ ಅವಲಂಬಿತರು. ಆ ಜೈನ ಧರ್ಮೀಯರು ಅಲ್ಲಿ ಅಲ್ಪಸಂಖ್ಯಾತರಾಗಿ ಅಥವಾ ಕಡಿಮೆ ಜನಸಂಖ್ಯೆ ಉಳ್ಳವರಾಗಿ ಜೀವಿಸ್ತಾ ಇದ್ದಾರೆ. ಆ ಒಂದು ಸಂದರ್ಭದಲ್ಲಿ ಏನಾಗಿದೆ, ಕೇಳಿ ವಯಸ್ಸಿನವರು ಬಹುಸಂಖ್ಯಾತರಾಗಿದ್ದರು. ಆ ಅಲ್ಪಸಂಖ್ಯಾತರ ಮೇಲೆ ಆಗಾಗ್ಗೆ ಅವ್ರ ಮೇಲೆ ದೌರ್ಜನ್ಯವನ್ನು, ಅನ್ಯಾಯವನ್ನು, ಅವ್ರ ಮೇಲೆ ಒಂಥರ ಇರಿಸು ಮುರಿಸು ಆಗ್ತಕ್ಕಂಥ, ಆ ಧರ್ಮಕ್ಕೆ ಒಂದು ಇರಿಸು ಮುರಿಸು ಆಗ್ತಕ್ಕಂತಹ ತೊಂದರೆಗಳನ್ನು ಕೊಡ್ತಾ ಇದ್ದರು. ಅಂಥ ಸನ್ನಿವೇಶದಲ್ಲಿ ಆ ಜೈನಮತಿಯರು, ಆ ಭವ್ಯ ಜನಗಳು ಈ ಒಂದು ರಾಜನ ಬಳಿ, ವೈಷ್ಣವ ರಾಜನ ಬಳಿ, ಬುಕ್ಕರಾಯನ ಬಳಿ ಒಂದು ಮನವಿಯನ್ನಿಟ್ಟಾಗ, ಆ ಮನವಿಯಂತೆ ಆ ಒಂದು ಮಹಾರಾಜ ಏನು ಮಾಡ್ತಾನೆ, ವೈಷ್ಣವ ಧರ್ಮವನ್ನು, ಜೈನ ಧರ್ಮವನ್ನು ಒಂದು ರೀತಿ ಒಂದು ಸಭೆಗೆ ಮಾನಿಸಿ ಸಕಲ ಮುಖಂಡರೆದುರಿಗೆ ಅವರಿಬ್ಬರೂ ಒಂದೇ ಎಂಬ ತೀರ್ಪನ್ನು ಕೊಟ್ಟಲ್ಲ, ಆ ತೀರ್ಪ ಕುರಿತಾದಂತಹ ಶಾಸನವೇ ಧರ್ಮ ಸಮದೃಷ್ಟಿ ಶಾಸನ. ಆ ಒಂದು ಶಾಸನದ ಮೊದಲ ಒಂದು 3-4 ಸಾಲುಗಳನ್ನು ನಾವು ಗಮನಿಸಿದ. ಮೊದಲ ಏನಪ್ಪ, ಸ್ವಸ್ತಿ ಸಮಸ್ತ ಪ್ರಶಸ್ತಿ ವಿಜೇತಂ ಎಂಬ ಈ ಒಂದು ಎಲ್ಲ ಪ್ರಶಸ್ತಿಗಳಿಗೂ ಅರ್ಹನಾದ ಅಂತ ಶ್ರೇಷ್ಠ ಮಹತ್ತರವಾಗಿರ್ತಕ್ಕಂತಹ ನಮ್ಮ ಆಚಾರ್ಯರಾದ ರಾಮಾನುಜಾಚಾರ್ಯರ ಗುಣಗಾನವನ್ನು ಕುರಿತಾದ ಸ್ತುತಿಗೀತೆ, ಸ್ತುತಿಯನ್ನು ಪ್ರಾರ್ಥಿಸ್ತಕ್ಕಂಥ ಗೀತೆ, ಆ ಒಂದು ಶ್ಲೋಕವನ್ನು ಗಮನಿಸಿ ನಾವು ಮುಂದೆ ಬಂದಿದ್ದೇವೆ. ನೆನಪಿದೆಯೇ? ಪಾಷಂಡ ಸಾಗರ ಮಹಾಬಡವ ಮುಖಾಗ್ನಿಹ ಶ್ರೀ ರಂಗರಾಜ ಚರಣಾಂಬುಜ ಮೂಲದಾಸಾಯ ಶ್ರೀ ವಿಷ್ಣುಲೋಕ ಮುನಿ ಮಂಟಪ ಮಾರ್ಗದಾಯಿ ರಾಮಾನುಜೋ ವಿಜಯತೆ ಯತಿರಾಜರಾಜ ಎಂಬ ಒಂದು ಶ್ಲೋಕವನ್ನು ನಾವು ಗಮನಿಸಿಕೊಂಡು ಬಂದಿದ್ವಿ. ಅಲ್ಲಿ ನಿಂತಿತ್ತಲ್ವಾ, ಏನ್ ಸರ್ ಅದರ ಒಂದು ಶ್ಲೋಕದ ಪುನಃ ಸಣ್ಣದ ನೆನೆಸ್ಕೊಂಡೆವು. ಯಾಕೆಂದ್ರೆ ಅವತ್ತು ಎತ್ತಿ ಅಂತಕ್ಕಂಥ ಒಂದು ಪದವನ್ನು ನಿಮಗೆ ಆಡುವ ತಿಳಿಸಲಿಲ್ಲ. ನಾಸ್ತಿಕರಿರುವಂತಹ ಸಾಗರಕ್ಕೆ ಪ್ರಳಯಾಗ್ನಿ ರಾಮಾನುಜಾಚಾರ್ಯರು ಅನ್ನೋದು ಮೊದಲ ಸಾಲಿನ ಅರ್ಥ. ಅಂದ್ರೆ ದೈವದಲ್ಲಿ ನಂಬಿಕೆ ಇಲ್ಲದಂತಹ ನಾಸ್ತಿಕ ಸಮೂಹಕ್ಕೆ, ಆ ಸಮೂಹ ಎಂಬ ಸಾಗರಕ್ಕೆ ಪ್ರಳಯಾಗ್ನಿ. ಯಾಕೆಂದ್ರೆ ಮಹಾಬಡವ ಮುಖಾಗ್ನಿಹ ಅಂದ್ರೆ ಸಮುದ್ರದ ನಡುವೆ ಇರ್ತಕ್ಕಂಥ ಬೆಂಕಿ ಉಗುಳುವ ಹೆಣ್ಣು ಕುದುರೆ ಯಾರು? ಅದರಂತೆ ರಾಮಾನುಜಾಚಾರ್ಯರು. ಯಾವ ಸಾಗರಕ್ಕೆ? ನಾಸ್ತಿಕ ಸಾಗರಕ್ಕೆ. ಆ ಒಂದು ಪ್ರಳಯಾಗ್ನಿ ಅವರನ್ನು ಸುಡತಕ್ಕಂತಹ ಶಕ್ತಿ ಉಳ್ಳವರು. ಎರಡನೇದಾಗಿ
ಶ್ರೀರಂಗರಾಜ. ಶ್ರೀರಂಗ ಚರಣಾಂಬುಜ. ಚರಣಾಂಬುಜ ಅಂದ್ರೆ ಚರಣ, ಪಾದ, ಅಂಬುಜ, ಅಂಬು ನೀರು, ಜ ಜನಿಸಿದ. ಕಮಲನು, ಕಮಲದಂತ ಪಾದವುಳ್ಳ ವಿಷ್ಣುವಿನ ಪ್ರಥಮ ಭಕ್ತ, ಮೂಲ ಮೊದಲ ಭಕ್ತ. ದಾಸ ಅಂದ್ರೆ ಭಕ್ತ ಅಂದ್ರೆ ವಿಷ್ಣು ಪರಮಾತ್ಮನ ಪಾದದ ಬಳಿ ಇರತಕ್ಕಂಥ ಮೊದಲ ಭಕ್ತರಾದ ರಾಮಾನುಜಾಚಾರ್ಯರು. ಅವರೆಂಥವರಪ್ಪ? ಶ್ರೀ ವಿಷ್ಣು ಲೋಕ ಮುನಿಮಂಟಪ ಮಾರ್ಗದಾಯಿ. ಶ್ರೀ ವಿಷ್ಣು ಲೋಕ ಅಂದ್ರೆ ವೈಕುಂಠವನ್ನು ನೆನಪಿಟ್ಟಿದ್ದೀನಿ. ಅಂತಹ ಒಂದು ವೈಭವಪೂರ್ವವಾಗಿರ್ತಕ್ಕಂಥ ವೈಕುಂಠಕ್ಕೆ ನಿಮ್ಮನ್ನು ಕೊಂಡೊಯ್ಯುವಂತಹ, ಆ ಒಂದು ಸ್ವರ್ಗಕ್ಕೆ, ಒಂದು ವೈಕುಂಠಕ್ಕೆ ನಿಮ್ಮನ್ನು ತಲುಪಿಸ್ತಕ್ಕಂತಹ ಒಬ್ಬ ಮಾರ್ಗಕಾರ ಯಾರು? ರಾಮಾನುಜಾಚಾರ್ಯರು. ವಿಜಯತಿ ಯತಿ, ಅದಕ್ಕೋಸ್ಕರ ಇಷ್ಟೊಂದು ಹೇಳಬೇಕಾಗುತ್ತೆ. ಯತಿ ಅಂದ್ರೆ ಯೋಗಿ. ಅಂತ ಯೋಗಿಗಳಿಗೆ ರಾಜನಾದಂತಹ ರಾಮಾನುಜಾಚಾರ್ಯರಿಗೆ ಜಯವಾಗಲಿ. ಇಷ್ಟ ಆಗಿತ್ತಲ್ವಾ? ಇನ್ನೂ ಒಂದೆರಡು ಸಾಲನ್ನ ಗಮನಿಸಬೇಕು. ಏನು? ಸಂವತ್ಸರ ಅಂದ್ರೇನು? ಆ ದಿನಗಳಲ್ಲಿ ವಾರಗಳನ್ನು ಯಾವ ರೀತಿ ಕರೆಯಲಾಗ್ತಿತ್ತು? ಯಾವ ವಾರದಂದು, ಯಾವ ಒಂದು ಸಂವತ್ಸರದಲ್ಲಿ, ಎಂತಹ ದಿನದಲ್ಲಿ, ಯಾವ ಅಮಾವಾಸ್ಯೆಯೋ ಹುಣ್ಣಿಮೆಯೋ? ಹುಣ್ಣಿಮೆ ಅಂದರೆ ಶುದ್ಧ ಪಕ್ಷ, ಶುಕ್ಲ ಪಕ್ಷ. ಕೃಷ್ಣ ಅಂದ್ರೆ ಕೃಷ್ಣ ಪಕ್ಷ ಅಂದ್ರೆ ಅಮಾವಾಸ್ಯೆ. ಆ ಒಂದು ಶುದ್ಧ ಪಕ್ಷದಲ್ಲಿ ನಿರ್ಮಿಸಿದಂತಹ, ಕೆತ್ತಿಸಿದಂತಹ ಶಾಸನ ಧರ್ಮ ಸಂಭೂಷೆ ಶಾಸನ. ಇಷ್ಟು ಗಮನಿಸಿದ್ವಲ್ವಾ? ಆ ಸಭೆಗೆ ಯಾರ್ಯಾರು ಬಂದಿದ್ರು 4 ಮಾತು ಹೇಳಿ ನಿಲ್ಲಿಸಿದ್ವಿ. ಇಂದು ಅದರ ಮುಂದುವರೆದ ಭಾಗಕ್ಕೆ ನಾವು ಹೋಗೋಣ. ಆ ಹೋಗುವಂತ ಬಸ್ತಿ, ಬಸದಿ. ಬಸದಿ ಅಂದ್ರೆ ಜೈನರ ದೇವಾಲಯಗಳು. ಭಿನ್ನಹ, ಭಿನ್ನಹ ಅಂದ್ರೆ ವಿಜ್ಞಾಪನೆ. ಭಿನ್ನಹ ಅಂತ ಮನೆಗೆ ಇಡ್ತಕ್ಕಂಥ ಈ ಭಿನ್ನಹ ಅಂದರೆ ತದ್ಭವ, ವಿಜ್ಞಾಪನೆ ಅನ್ನೋದು ತತ್ಸಮ. ಭವ್ಯ ಚಲನಗಳು, ಜೈನ ಧರ್ಮೀಯರು. ಮೋಸ್ತಿಕರು. ಮೋಸ್ತಿಕರು ಅಂದ್ರೆ ಅಕ್ಸಾಲಿಗ ಅಂತ ಕರೀತಾರೆ. ಅಕ್ಸಾಲಿಗ ಅಂದ್ರೆ ಚಿನ್ನ ಬೆಳ್ಳಿ ಕೆಲಸ ಮಾಡ್ತಾರಲ್ಲ, ಅವ್ರನ್ನ ಅಕ್ಸಾಲಿಗ. ಸಕಳ. ಸಕಳ ಅಂದ್ರೆ ಎಲ್ಲ. ಸುದೆ. ಸುದೆ ಅಂದ್ರೆ ತದ್ಭವ. ಸುದೆ ಅಂದ್ರೆ ತತ್ಸಮ. ಇಲ್ಲಿ ಈ ಸೊದೆ ಅಂದ್ರೆ ಅಮೃತ, ಹಾಲು, ಬೆಳಕು. ಮಕ್ಕಳೇ, ಕೊನೆಯದಾಗಿ ತಿರಿಕುಲ ಅಂದ್ರೆ, ತಿರಿಕುಲ ಅಂದ್ರೆ, ತಿರಿ ಅಂದ್ರೆ ಅಲದಾಡ್ತಕ್ಕಂಥ ಅಲೆಮಾರಿಗಳನ್ನ ತಿರಿಕುಲ. ಇಷ್ಟು ಪದ ಪರಿಚಯ. ಮಕ್ಕಳೇ, ಮೊದಲ 3 ಸಾಲು ಈಗಾಗಲೇ ನಾನು ಅರ್ಥ ತಿಳಿಸ್ಕೊಟ್ಟಿದ್ದೀನಿ. ಅವನ್ನೊಂಚೂರು ನೆನಪಿಸ್ಕೊಂತ ನಾವು ಮುಂದೆ ಹೋಗೋಣ. ಶಕವರ್ಷ 1290ನೇ ಕೀಲಕ ಸಂವತ್ಸರದ ಭಾದ್ರಪದ. ಭಾದ್ರಪದ ಅಂದ್ರೆ ಚೈತ್ರ ವೈಶಾಖ ಬರುತ್ತಲ್ಲ, ಅದರ 6ನೇ ತಿಂಗಳು. ಯುಗಾದಿ ಹಿಂದೂಗಳ ಪಂಚಾಂಗದ ಪ್ರಕಾರ 6ನೇ ತಿಂಗಳು. ಯಾವ ಇಸ್ವಿ? 1290 ಶಕವರ್ಷ. ಭಾದ್ರಪದ. ಕೀಲಕ ಸಂವತ್ಸರ 60 ಸಂವತ್ಸರಗಳಲ್ಲಿ 42ನೇ ಸಂವತ್ಸರವಾದಂತಹ ಕೀಲಕ ಸಂವತ್ಸರದಲ್ಲಿ ಶುದ್ಧ, ಶುಕ್ಲ ಅಂದ್ರೆ ಅಮಾವಾಸ್ಯೆಯಿಂದ ತದನಂತರ ಬರುವ ಹುಣ್ಣಿಮೆಯವರೆಗಿನ ದಿನಗಳನ್ನು ನಾವು ಶುದ್ಧ ಅಂತ ಕರಿತೀವಿ. ಅಮಾವಾಸ್ಯೆ ಕಳೆದಾದ್ಮೇಲೆ ಚಂದಿರ ದಿನೇ ದಿನಗಳೇ ತನ್ನ ಗಾತ್ರವನ್ನು ಹೆಚ್ಚಿಸ್ಕೊಂತ ಹೋಗ್ತಾನೆ. ಆ ಒಂದು ಏಳಿಗೆಯನ್ನು ನಾವು ಶುದ್ಧ ಪಕ್ಷ
ಪಕ್ಷ, ಶುಕ್ರ ಪಕ್ಷ ಅಂತ ಕರಿತೀವಿ. 10ನೇ ದಿನದ ಬೃಹಸ್ಪತಿ ವಾರ. ಬೃಹಸ್ಪತಿ ವಾರ ಅಂದ್ರೆ ಎಲ್ಲ ಚೆನ್ನಾಗಿ ಗೊತ್ತಿದೆ ನಿಮಗೆ, ಗುರುವಾರ. ಸ್ವಸ್ತಿ ಶ್ರೀಮನ್ ಮಹಾಮಂಡಲೇಶ್ವರಂ ಹರಿರಾಯ. ಹರಿರಾಯ ಅಂದ್ರೆ ಶತ್ರುಗಳಿಗೆ ವಿನಾಶಕಾರಿಯಾದಂಥವನು. ಹರಿ ಶತ್ರು, ರಾಯ ಹರಿ ಶತ್ರುಗಳನ್ನ ನಾಶಪಡಿಸ್ತಕ್ಕಂಥ ಸಾಮರ್ಥ್ಯವುಳ್ಳವ ಯಾರೋ ಬೊಕ್ಕರಾಯ. ವಿಬಾಡ. ವಿಬಾಡ ಅಂದ್ರೆ ಶತ್ರುಗಳನ್ನು ಹಿಮ್ಮೆಟ್ಟಿಸಿಕೊಂಡು ಹೋಗ್ತಕ್ಕಂಥದ್ದು. ಆ ಒಂದು ರಾಗಿಯನ್ನ, ರಾಗಿ ಕಲ್ಲನ್ನು ದಿನ ಬರುತ್ತೆ ಪುಟ, ರಾಗಿ ಕಲ್ಲಿನಂತೆ ಬೀಸಿ ಹೊಡೆಯುವಂಥವನು ಈ ಬುಕ್ಕರಾಯ ಅನ್ನೋದು ಒಂದು ಪದ ಅರ್ಥ ಇದೆ. ಅಂದರೆ ಶತ್ರುಗಳನ್ನ ಯುದ್ಧ ಭೂಮಿಯಿಂದ ಅಷ್ಟು ವೇಗವಾಗಿ ಹಿಮ್ಮೆಟ್ಟಿಸ್ಕೊಂಡು ಹೋಗ್ತಾನೆ ಅನ್ನೋದು ಅವನು ಇರ್ತಕ್ಕಂತಹ ಒಂದು ಪ್ರಸಿದ್ಧತೆ. ಭಾಷೆಗೆ ತಪ್ಪುವ ರಾಯರ ಗಂಡ ಅಂದರೆ ಮಾತು ತಪ್ಪತಕ್ಕಂತಹ ರಾಜರ ಪಾಲಿಗೆ ಗಂಡ ಅಂದರೆ ಒಡೆಯ. ಶ್ರೀ ವೀರಬುಕ್ಕರಾಯನು ಪೃಥ್ವಿರಾಜವ ಮಾಡುವ ಕಾಲದಲ್ಲಿ ಜೈನರಿಗೂ ಭಕ್ತರಿಗೂ ಸಂವಾದದಲ್ಲಿ, ಸಂವಾದ ಸಂವಾದ ಅಂದರೆ ಒಂದು ರೀತಿ ಮತೀಹ ಕಲಹ. ಕಲಹ ಅಂದರೆ ಯುದ್ಧ. ಇಲ್ಲಿ ಸಂವಾದ ಅಂದರೆ ಘರ್ಷಣೆ. ನೀವು ಜಗಳ ಅಂತಿರಲ್ಲ, ಗುದ್ದಾಟ ಅಂತಿರಲ್ಲ, ಆ ಭಾರತದಲ್ಲಿ ಘರ್ಷಣೆ, ಸಂವಾದ, ಘರ್ಷಣೆ. ಇಲ್ಲಿ ಯಾವ ಘರ್ಷಣೆ? ಮತೀಹ ಕಲಹ. ಯಾವ ಮತಗಳ ನಡುವೆ? ಜೈನ ಮತ ಮತ್ತು ವೈಷ್ಣವ ಮತಗಳ ನಡುವೆ. ಇಲ್ಲಿಗನ ಬಂದಿತ್ತು ಮತ್ತೆ. ಈಗ ಮುಂದುವರೆದ ಭಾಗಕ್ಕೆ ಬನ್ನಿ. ಆನೆಗೊಂದಿ, ಹೊಸಪಟ್ಟಣ, ಪೆನಗೊಂಡೆ. ಮಕ್ಕಳೇ, ಆನೆಗೊಂಡೆ ಅಂದ್ರೆ ಈ ನಿಮ್ಮ ಪಕ್ಕದ ಜಿಲ್ಲೆ ಕೊಪ್ಪಳ ಬರುತ್ತಲ್ಲ, ಆ ಕೊಪ್ಪಳದ ಬಳಿ ಬರ್ತಕ್ಕಂಥ ಗಂಗಾವತಿ ತಾಲೂಕಿನಲ್ಲಿದೆ ಈ ಆನೆಗೊಂದಿ. ಹೊಸಪಟ್ಟಣ, ಹೊಸಪಟ್ಟಣ ಅಂದ್ರೆ ಆ ಒಂದು ಕೊಪ್ಪಳದ ಪಕ್ಕದಲ್ಲಿರ್ತಕ್ಕಂಥ ಹೊಸಪೇಟೆ. ಪೆನಗೊಂಡೆ, ಪೆನಗೊಂಡೆ ಅನ್ನೋದು ಆಂಧ್ರ ಪ್ರದೇಶದಲ್ಲಿ ಬರ್ತಕ್ಕಂಥ ಒಂದು ಜಿಲ್ಲೆ. ಕಲ್ಲೆಹ, ಕಲ್ಲೆಹ ಅಂದ್ರೆ ಈ ರಾಮನಗರ ಮಾಗಡಿ ಬರುತ್ತಲ್ಲ, ಆ ಮಾಗಡಿ ಬಳಿ ಬರ್ತಕ್ಕಂಥ ಒಂದು ಗ್ರಾಮಕ್ಕೆ ಕಲ್ಲೆಹ ಅಂತ ಕರೀತಾರೆ. ಮಾಗಡಿ ಬಳಿ ಬರುವ ಒಂದು ಗ್ರಾಮ ಕಲ್ಲೆಹ. ಪಟ್ಟಣ ಒಳಗಾದ ಸಮಸ್ತ ನಾಡ ಭವ್ಯ ಜನಗಳು ಆ ಬುಕ್ಕರಾಯನಿಗೆ ಭಕ್ತರು ಮಾಡುವ ಅನ್ಯಾಯಗಳನ್ನು ಭಿನ್ನಹ ಮಾಡಲಾಗಿ. ಅಂದ್ರೆ ಎಲ್ಲೆಲ್ಲಿ ಆ ಒಂದು ಅನ್ಯಾಯ ನಡೀತಪ್ಪ ಜೈನರ ಮೇಲೆ ಅಂದ್ರೆ ಆನೆಗೊಂದಿ, ಹೊಸಪೇಟೆ, ಪೆನಗೊಂಡೆ, ಕಲ್ಲೆಹ ಈ ಪ್ರಾಂತ್ಯಗಳಲ್ಲಿ ಜೈನಮತಿಯರ ಮೇಲೆ ಒಂದು ರೀತಿ ಘರ್ಷಣೆ, ದೌರ್ಜನ್ಯ ನಡೆದಿದೆ. ಹಾಗಾಗಿ ಅಲ್ಲಿನ ಜೈನಮತಿಯರು ಒಟ್ಟುಗೂಡಿ ಭಕ್ತರಾಯರ ಬಳಿ ಬಂದು ಭಕ್ತರು ಮಾಡುವ, ಭಕ್ತರು ಅಂದ್ರೆ ವಹಿಸಿದವರು, ವೈಷ್ಣವರು ಮಾಡತಕ್ಕಂಥ ಅನ್ಯಾಯಗಳನ್ನು ಭಿನ್ನಹ ಮಾಡಲಾಗಿ. ಇಲ್ಲಿ ಭಿನ್ನಹ ಅಂತ ಬಳಸಿಕೊಂಡಿದ್ದೀವಿ. ಭಿನ್ನಹ ಅಂದ್ರೆ ಅದು ಕನ್ನಡದ ಪದ, ಅದು ಸಂಸ್ಕೃತ ಪದದಲ್ಲಿ ಏನಂತ ಕರಿತೀವಿ? ವಿಜ್ಞಾಪನೆ. ವಿಜ್ಞಾಪನೆ ಅಂದ್ರೆ ಮನವಿನ ಕೊಡ್ತಕ್ಕಂಥದ್ದು. ಕೋವಿಲ್ ತಿರುಪತಿ, ಕೋವಿಲ್ ತಿರುಮಲೆ ಪೆರುಮಾಳ್. ಮಕ್ಕಳೇ, ಇಲ್ಲಿ ಕೋವಿಲ್ ಅಂದ್ರೆ ವಿದ್ವಾಂಸ, ಪಂಡಿತ, ಪ್ರವೀಣ ಅನ್ನೋ ಅರ್ಥ ಕೊಡುತ್ತೆ. ತಿರುಮಲೆ ಪೆರುಮಾಳ್ ಅಂದ್ರೆ ತಮಿಳುನಾಡಿನ ಬರ್ತಕ್ಕಂಥ ಶ್ರೀರಂಗಂ ಅಲ್ಲಿ ಬರ್ತಕ್ಕಂಥ ಆ ಒಂದು ವೈಷ್ಣವರ ಪಂಡಿತರು, ಪಾಮರರು, ವಿದ್ವಾಂಸರು ಅವರನ್ನ ಕರೆಸಿಕೊಂಡ. ಕೋವಿಲ್ ಪಂಡಿತರು, ವಿದ್ವಾಂಸರು, ಪ್ರವೀಣರು. ಎಲ್ಲಿನ ವಿದ್ವಾಂಸರನ್ನ ಕರೆಸ್ತಾ? ತಮಿಳುನಾಡಲ್ಲಿ ಬರ್ತಕ್ಕಂಥ ಶ್ರೀರಂಗಂನಲ್ಲಿರುವ
ಆ ಒಂದು ವೈಷ್ಣವರ ಪ್ರಸಿದ್ಧ ಪಂಡಿತರುಗಳನ್ನ ಆ ಒಂದು ಸಭೆಗೆ ಆಹ್ವಾನಿಸಿದ. ಕೋವಿಲ್ ತಿರುನಾರಾಯಣಪುರ. ತಿರುನಾರಾಯಣಪುರ ಅಂದ್ರೆ ಮೇಲ್ಕೋಟೆ. ಮೇಲ್ಕೋಟೆಯಲ್ಲಿರ್ತಕ್ಕಂತಹ ಆ ಪಂಡಿತರನ್ನು ಕರೆಸಿಕೊಂಡ. ಮುಖ್ಯವಾದ ಸಕಲಾಚಾರ್ಯರು, ಸಕಲ ಸಮಯಿಗಳು, ಸಕಲ ಸಾತ್ವಿಕರು, ಮೋಸ್ಟಿಕರು, ತಿರುಪಡಿ ತಣ್ಣೀರವರು. ಮಕ್ಕಳೇ, ಇಲ್ಲಿ ಪ್ರತಿ ಪದಗಳಿಗೆ ಅರ್ಥವನ್ನು ತಿಳ್ಕೊಳ್ಳಿ. ಯಾರ್ಯಾರು ಆ ಸಭೆಗೆ ಧಾರ್ಮಿಕ ಮುಖಂಡರುಗಳು, ಪಂಡಿತ ಪಾಮರರು ಆ ಸಭೆಗೆ ಹಾಜರಾಗಿದ್ರು ಅನ್ನೋದನ್ನ ಗಮನಿಸ್ಕೊಳ್ಳಿ. ಯಾರ್ಯಾರು ಸರ್? ತಿರುಮಲೆ ಪೆರುಮಾಳ್ ಅಂದ್ರೆ ಶ್ರೀರಂಗಪುರ, ತಿರುನಾರಾಯಣಪುರ ಅಂದ್ರೆ ಮೇಲ್ಕೋಟೆಯವರು, ಜೊತೆಗೆ ಸಕಲ ಆಚಾರ್ಯರು, ಸಕಲ ಎಲ್ಲ ಪುರೋಹಿತರು, ಆ ಒಂದು ವೈಷ್ಣವರ ಎಲ್ಲ ಪುರೋಹಿತರನ್ನ, ಪಾಮರರನ್ನ, ವಿದ್ವಾಂಸರನ್ನ, ಸಕಲ ಸಮಯಿಗಳು. ಸಮಯಿ ಅಂದ್ರೆ ಇವರನ್ನು ಕೂಡ ಪುರೋಹಿತರು ಅಂತ ಕರಿತೀವಿ, ಸಮಯಿಗಳು. ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಸಿದ್ಧಾಂತವನ್ನ ಅನುಸರಿಸಿಕೊಂಡು ಹೋಗಿರ್ತೀವಿ. ಈಗ ಮಧ್ವಾಚಾರ್ಯರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಈ ರೀತಿ ನಾವು ಸಿದ್ಧಾಂತಗಳ ಮುಖಂಡರನ್ನ ಕಾಣ್ತೀವಲ್ವಾ, ಅವರವರ ಅನುಯಾಯಿಗಳನ್ನ ಈ ಸಮಯಿಗಳು ಅಂತ ಕರೀತೀವಿ. ಸಮಯಿ. ಸಮಯಿ ಏನಪ್ಪ ಅಂದ್ರೆ ಒಂದು ನಿರ್ದಿಷ್ಟವಾದ ಅವರದೇ ಆದಂತಹ ಒಂದು ಗುರುತರವಾಗಿರ್ತಕ್ಕಂಥ ಸಿದ್ಧಾಂತದ ಅವಲಂಬಿತರು, ಅನುಯಾಯಿಗಳು. ನಿರ್ದಿಷ್ಟ ಸಿದ್ಧಾಂತದ ಅನುಯಾಯಿಗಳು ಸಮಯಿಗಳು. ಸಕಲ ಸಾತ್ವಿಕರು. ಸಾತ್ವಿಕರು ಅಂದ್ರೆ ಒಳ್ಳೆ ಜನ, ಸಭ್ಯರು. ಅಂದ್ರೆ ಆ ಒಂದು ನಾಡಿನಲ್ಲಿದ್ದಂತಹ ಸತ್ಪ್ರಜೆಗಳನ್ನ ಅವರನ್ನೂ ಕೂಡ ಆ ಒಂದು ಸಭೆಗೆ ಆಹ್ವಾನಿಸಿದ. ಮೋಸ್ತಿಕರು. ಮೋಸ್ತಿಕರು ಅಕ್ಕಸಾಲಿಗರು, ಚಿನ್ನ ಬೆಳ್ಳಿ ಕೆಲಸ ಮಾಡ್ತಕ್ಕಂಥವ್ರು. ತಿರುವಿಡಿ ತಣ್ಣೀರವರು. ತಣ್ಣೀರು ಅಂದ್ರೆ ನೀರು. ಅಂದ್ರೆ ಈ ಗದ್ದೆಗಳಿಗೆ, ವ್ಯವಸಾಯದ ಪ್ರದೇಶಗಳಿಗೆ ನೀರನ್ನ ಹಾಯಿಸತಕ್ಕಂತಹ ಆ ಒಂದು ಜನಾಂಗದ ಮುಖಂಡರನ್ನ ಕರೆಸಿಕೊಂಡ. 48 ಜನಗಳು ಸಾವಂತ ಗೋವಕ್ಕಳು. ಸಾವಂತರು ಅಂದ್ರೆ ಯಾರು ಕರೀತಾರೆ ಅಂದ್ರೆ ಈತನೊಡನೆ ಯುದ್ಧ ಮಾಡಲಾಗದೆ ಕಪ್ಪ ಕಾಣಿಕೆಯನ್ನ ಅರ್ಪಿಸಿಕೊಳ್ತಾ ಆ ಒಂದು ನಾಡಿನ ಆ ಒಂದು ದೊರೆಯ ಆಳ್ವಿಕೆಗೆ ಪರೋಕ್ಷವಾಗಿ ಒಳಪಟ್ಟಂತವರಿಗೆ ಸಾವಂತರು ಅಂತ ಕರೀತಾರೆ. ಅದನ್ನು ಸರಿಯಾಗಿ ತಿಳ್ಕೊಳ್ಳಿ ಮಕ್ಕಳೇ. ಈಗ ಬುಕ್ಕರಾಯ ಅಂತ ದೊರೆ, ಈ ದೊರೆಯ ವಿರುದ್ಧ ಹೋರಾಟ ಮಾಡಲಾಗದೆ ಅಶಕ್ತರಾದ ರಾಜ್ಯಗಳು ತನ್ನ ರಾಜ್ಯವನ್ನು ಅವರಿಗೆ ಒಪ್ಪಿಸದೆ ಪ್ರತಿ ವರ್ಷವೂ ಕಪ್ಪ ಕಾಣಿಕೆ ರೂಪದಲ್ಲಿ ಅವರಿಗೆ ಒಂದು ಹಣವನ್ನು, ಒಡವೆಯನ್ನು, ಬಂಗಾರವನ್ನು ಕೊಡೋದ್ರ ಮೂಲಕ ಈ ರಾಜ್ಯದ ಒಂದು ನಿಯಮಾದಿಗಳಿಗೆ ಒಳಪಟ್ಟು ಆಳ್ವಿಕೆಯನ್ನು ನಡೆಸಿಕೊಂಡು ಹೋಗ್ತಕ್ಕಂಥವನ್ನ ಸಾವಂತರು ಅಂತ ಕರಿತೀವಿ. ಆ ಸಾವಂತರಾದ ಗೋವಕ್ಕಳು. ಗೋವಕ್ಕಳು ಅಂದ್ರೆ ಮಲೆನಾಡಿನಲ್ಲಿ ಬರ್ತಕ್ಕಂಥ ಒಂದು ವರ್ಗ, ಒಂದು ಜನಾಂಗ. ತಿರಿಕುಲ. ತಿರಿಕುಲ ಅಂದ್ರೆ ಈಗಾಗಲೇ ಅಲೆಮಾರಿಗಳು. ಅವರಲ್ಲದೆ ಜಾಂಬವ ಕುಲ ಹೊರಗಾದ. ಜಾಂಬವ ಕುಲ ಅಂದ್ರೆ ಜಾಂಬವ ಅಂದ್ರೆ ಕರಡಿ. ಇಲ್ಲಿ ಜಾಂಬವ ಕುಲ ಅಂದ್ರೆ ಏನು ಸರ್? ಕರಡಿಯನ್ನ ತನ್ನ ಧ್ವಜವಾಗಿ ಉಳ್ಳವರು, ಬಾಹುಟವಾಗಿ ಉಳ್ಳವರು, ಕೇತನವಾಗಿ ಉಳ್ಳವರು. ಕರಡಿ ಒಂದು ಚಿತ್ರವನ್ನ ತನ್ನ ಧ್ವಜವಾಗಿ ಇಟ್ಟುಕೊಂಡಂತಹ ಅಜಾನುಭಾವಗಳು, ಅವ್ರನ್ನ ಜಾಂಬವ ಕುಲ ಅಂತ ಕರೀತಾರೆ. ಒಳಗಾದ 18 ನಾಡ. ಒಟ್ಟಾರೆ ಆ ಒಂದು ನಾಡಿನ 18 ಮುಖಂಡಗಳನ್ನ 18 ನಾಡ ಶ್ರೀ ವೈಷ್ಣವರ ಕೈಯಲು. ಮಕ್ಕಳೇ, ಇದನ್ನು ಸರಳವಾಗಿ ತಿಳ್ಕೊಳ್ಳಿ. ಆನೆಗುಂದಿ, ಹೊಸಪೇಟೆ, ಪೆನುಗೊಂಡೆ, ಕಲ್ಲೆಹ ಇಲ್ಲಿನ ಜೀವನದಲ್ಲಿರೋ ದೂರನ್ನ ತಂದರು. ಈ ದೂರನ್ನ ತಂದಾಗ ಆತ ಏನ್ ಮಾಡಿದ? ಏಕಾಏಕಿ ತೀರ್ಮಾನವನ್ನು ಮಾಡಲಾಗದೆ ಅವನೇನ್ ಮಾಡಿದ?
ದೊರೆಗಳನ್ನು ಕರೆಸಿಕೊಂಡ, ಇತರ ಜನಾಂಗದ ಮುಖಂಡರನ್ನು ಆ ಸಭೆಗೆ ಕರೆಸಿಕೊಂಡು ಅವರ ಸಮ್ಮುಖದಲ್ಲಿ ಏನ್ ಮಾಡ್ತಾರೆ ನೋಡಿ, 18 ನಾಡ ಶ್ರೀ ವೈಷ್ಣವರ ಕೈಯಲು ಮಹಾರಾಜನ ವೈಷ್ಣವರ ದರ್ಶನಕ್ಕೂ ಜೈನರ ದರ್ಶನಕ್ಕೆಯೂ ಭೇದವಿಲ್ಲವೆಂದು ರಾಯನು ವೈಷ್ಣವರ ಕೈಯಲು ಜೈನರ ಕೈ ಹಿಡಿದುಕೊಟ್ಟು ಶ್ರೀ ಜೈನ ದರ್ಶನಕ್ಕೆ ಪೂರ್ವ ಮರ್ಯಾದೆಯನ್ನು ಪಂಚ ಮಹಾವಾದ್ಯಗಳು ಕಳಸವು ಸಲ್ಲುವುದು. ಸುದೀರ್ಘವಾಗಿದೆ, ಸರಳವಾಗಿ ತಿಳ್ಕೊಳ್ಳಿ. ಮುಕ್ಕಡವನ ಸಭೆಗೆ ಆಹ್ವಾನಿಸಿದಾಗೋಯ್ತು. ಆಹ್ವಾನಿಸಿ ಏನ್ ಮಾಡ್ದ, 18 ವೈಷ್ಣವ ಮುಖಂಡರ ಕೈಯಲ್ಲಿ ಅವರ ಕೈ ಹಿಡಿದು ಮಹಾರಾಜ ಏನ್ ಹೇಳ್ದ, ವೈಷ್ಣವರ ದರ್ಶನಕ್ಕೂ ಜೈನರ ದರ್ಶನಕ್ಕೂ ಭೇದವಿಲ್ಲವೆಂದು. ಇಲ್ಲಿ ದರ್ಶನ ಅಂದ್ರೆ ಏನು ಸರ್? ವೈಷ್ಣವರ ಗುಡಿಗೋಪುರಗಳಿಗೂ ಜೈನರ ಮಸೀದಿಗಳಿಗೂ ಯಾವುದೇ ತರಹದ ತಾರತಮ್ಯವಿಲ್ಲ. ಇವರನ್ನು ಹೆಂಗೆ ನೀವು ಭಕ್ತಿಯಿಂದ ಇಡೀ ದೇವರನ್ನು ದರ್ಶಿಸ್ತೀರೋ, ಭಕ್ತಿಯಿಂದ ನಡ್ಕೊಂತೀರೋ, ಅದೇ ರೀತಿ ಜೈನ ಧರ್ಮದ ದರ್ಶನಕ್ಕೂ ಅದೇ ಗೌರವವನ್ನ, ಅದೇ ಮರ್ಯಾದೆಯನ್ನ, ಇಲ್ಲಿ ಹೇಗೆ ಪಂಚಮಹಾವಾದ್ಯಗಳ ಮೂಲಕ ಕಳಸಗಳ ಮೂಲಕ ಭಕ್ತಿ ಸಮರ್ಪಣೆ ಆಗುತ್ತೋ ಅದೇ ರೀತಿ ಆ ಪಂಚಮಹಾವಾದ್ಯಗಳ ಮೂಲಕ ಈ ಒಂದು ಶುಭವಾಗಿರ್ತಕ್ಕಂಥ ಕಳಸಗಳ ಮೂಲಕ ಈ ಒಂದು ದೇವರ ದರ್ಶನವನ್ನ ನೀವು ಮಾಡಬೇಕು. ಅಥವಾ ಆ ಒಂದು ಮನಸ್ಥಿತಿಯಿಂದ ಇವರ ಮಸೀದಿಗಳಿಗೂ ಕೂಡ ಗೌರವವನ್ನ ಸಲ್ಲಿಸಬೇಕು. ಇಲ್ಲಿ ಪಂಚಮಹಾವಾದ್ಯಗಳು ಅಂದ್ರೆ ತಾಳ, ಬರ್ಕೊಳ್ಳಿ, ತಾಳ, ಹಳಗೆ, ಹಳಗ, ಗಂಟೆ, ಮೌರಿ, ಸನಾದಿ, ಇವನ್ನ ಪಂಚಮಹಾವಾದ್ಯಗಳು. ಇಲ್ಲಿ ಪಂಚಮಹಾವಾದ್ಯ ಹಾಗೂ ಕುಂಭ ಅಂದ್ರೆ ಕುಂಭ ಮೀನ್ಸ್ ಕಳಶ. ಆ ಒಂದು ಶುಭವಾಗಿರ್ತಕ್ಕಂತಹ ಪರಿಕರದೊಂದಿಗೆ ಹೇಗೆ ನೀವು ದೇವರನ್ನು ದರ್ಶಿಸ್ತೀರೋ ಅದೇ ರೀತಿ ಆ ಒಂದು ಪಂಚಮಹಾವಾದ್ಯಗಳು, ಆ ಒಂದು ಗೌರವ, ಆ ಭಕ್ತಿ ಸಮರ್ಪಣೆ ಈ ಮಸೀದಿಗಳಿಗೂ ಕೂಡ ಅರ್ಪಣೆಯಾಗಬೇಕು ಅಂತ ಯಾರ ಕೈಲಿ ಹೇಳ್ದ? ವೈಷ್ಣವರ ಕೈಲಿ ಹೇಳ್ದ. ಯಾಕೆ ಹೇಳ್ದ? ಇಲ್ಲಿ ತಂದಿರ್ತಕ್ಕಂಥ ದೂರ ಯಾರು? ಜೈನ. ಇವ್ರಿಗೋಸ್ಕರ ಅವರನ್ನ ಮುಂದಿಟ್ಟುಕೊಂಡು ಅವರ ಕೈಲಿ ಈ ಒಂದು ಆಜ್ಞೆಯನ್ನು ಮಾಡ್ದ. ಈ ಜೈನ ದರ್ಶನಕ್ಕೆ ಪೂರ್ವ ಮರ್ಯಾದೆಯಲು ಪಂಚಮಹಾವಾದ್ಯಗಳು ಕಳಸವು ಸಲ್ಲುವುದು. ಜೈನ ದರ್ಶನಕ್ಕೆ ಭಕ್ತರ ದೆಸೆಯಿಂದ ಹಾನಿವೃದ್ಧಿಯಾಗಲು ವೈಷ್ಣವ ಹಾನಿವೃದ್ಧಿಯಾಗಿ ಪಾಲಿಸುವುದು. ಇದು ಸರಿ ಅರ್ಥ. ಎಲ್ಲಕ್ಕಿಂತ ದೊಡ್ಡವಾಗಿರ್ತಕ್ಕಂಥ ಗುರುತರವಾಗಿರ್ತಕ್ಕಂಥ ಅಂಶ ಇದೆ. ಏನ್ ಸರ್? ಒಂದು ವೇಳೆ ಈ ಒಂದು ದರ್ಶನದಂತೆ ನಡೆದುಕೊಳ್ಳುವಾಗ ಒಂದು ವೇಳೆ ಆ ಮಸೀದಿಗಳಿಗೆ ವೈಷ್ಣವರಿಂದ ಹಾನಿ ಉಂಟಾದರೆ, ಹಾನಿ ತೊಂದರೆ ಉಂಟಾದರೆ ವೈಷ್ಣವ ಹಾನಿವೃದ್ಧಿಯಾಗಿ ಪಾಲಿಸಬೇಕು. ಮಕ್ಕಳೇ ಸರಿ ತಗೊಳ್ಳಿ. ಈ ಭಕ್ತರ ಕಡೆಯಿಂದ ಆ ಭವ್ಯ ಜನಗಳಿಗೆ ಏನಾರ ಹಾನಿವೃದ್ಧಿ ಆದರೆ, ಅವರ ಮಸೀದಿಗಳಿಗೆ ಏನಾರ ತೊಂದರೆ ಆದರೆ, ಈ ವೈಷ್ಣವರಿಗೆ ಆ ತೊಂದರೆ ಆಯಿತು ಎಂದು ಭಾವಿಸಿಕೊಂಡು ಇವರು ಅದಕ್ಕೆ ಸ್ಪಂದಿಸಬೇಕು. ಭಕ್ತರ ದೆಸೆಯಿಂದ ಹಾನಿವೃದ್ಧಿಯಾದರೂ ವೈಷ್ಣವ ಹಾನಿವೃದ್ಧಿಯಾಗಿ ಪಾಲಿಸುವರು. ಈ ಮರ್ಯಾದೆಯನ್ನು ಎಲ್ಲ ರಾಜ್ಯದೊಳಗುಳ್ಳಂತಹ ಮಸೀದಿಗಳಿಗೆ ಶ್ರೀ ವೈಷ್ಣವರು ಶಾಸನವನ್ನಟ್ಟು ಪಾಲಿಸುವರು. ಚಂದ್ರಾರ್ಕ ಸ್ಥಾಯಿ ವೈಷ್ಣವ ಸಮಯವು ಜೈನ ದರ್ಶನವ ರಕ್ಷಿಸಿಕೊಂಡು ಬಯವು. ವೈಷ್ಣವರು ಜೈನರು ಒಂದು ಭೇದವಾಗಿ ಕಾಣಲಾಗದು. ಇದೇ ಪಾಠವತ್ತಿರು ಅರ್ಥ ಮಾಡ್ಕೊಳ್ಳಿ. ಏನ್ ಸರ್? ಪಂಚಮಹಾವಾದ್ಯಗಳು ಕಳಸಗಳು ಹೇಗೆ ಸಲ್ಲುವೋ ಹಾಗೆಲ್ಲೂ ಸಲ್ಲಬೇಕು. ಆಗ ಸಲ್ಲುವಾಗ ಈ ಭಕ್ತರ ಕಡೆಯಿಂದ ಏನಾದರೂ ಹಾನಿ ಅಲ್ಲಾದರೆ ಸ್ವತಃ ಇವರಿಗೆ ಹಾನಿಯಾದು ಎಂದು ಭಾವಿಸಿಕೊಂಡು ವೈಷ್ಣವರು ಪ್ರತಿ
ಎಲ್ಲೆಲ್ಲಿ ಎಲ್ಲೆಲ್ಲಿ ಜೈನರ ಮಸೀದಿಗಳಿದೆಯೋ ಅಲ್ಲೆಲ್ಲ ಒಂದೊಂದು ಶಾಸನವನ್ನು ನೆಟ್ಟು ಅದರಂತೆಯೇ ಪಾಲನೆ ಮಾಡ್ಕೊಂಡು ಬರಬೇಕು. ಅಂದ್ರೆ ಇವರಿಗೆ ತೊಂದರೆ ಆದ್ರೆ ಸ್ವತಃ ನಮಗೇ ತೊಂದರೆ ಆಯ್ತು ಅಂತ ಭಾವಿಸ್ಕೊಂಡು ಅವರಿಗೆ ರಕ್ಷಣೆ ಕೊಡ್ತಾ ಆ ಒಂದು ರಕ್ಷಣೆಗೆ ಅನುಸಾರವಾಗಿ ಪಾಲನೆ ಮಾಡೋಕ್ಕೋಸ್ಕರ ಅಲ್ಲಲ್ಲಿ ಮಸೀದಿಗಳಿರ್ತಕ್ಕಂಥ ಅಲ್ಲೆಲ್ಲ ಜಾಗದಲ್ಲೂ ಕೂಡ ಒಂದೊಂದು ಶಾಸನವನ್ನು ನೆಟ್ಟುಕೊಂಡು ಬರಬೇಕು. ಶಾಸನವ ನಟ್ಟು ಪಾಲಿಸುವುದು ಚಂದ್ರಾರ್ಕ ಸ್ಥಾಯಿಯಾಗಿ ವೈಷ್ಣವ ಸಮಯವು ಜೈನ ದರ್ಶನವ ರಕ್ಷಿಸಿಕೊಂಡು ಬಗೆವು ಬರುವುದು. ಇಲ್ಲಿ ಚಂದ್ರಾರ್ಕ ಸ್ಥಾಯಿ ಅಂತ ನಾವು ಕಳೆದ ತರಗತಿಯಲ್ಲಿ ಹೇಳಿದ್ವಿ. ಹಾರ್ಕ ಅಂದ್ರೆ ಸೂರ್ಯ, ಚಂದ್ರ ತಿಂಗಳು ಅಂದ್ರೆ ಸೂರ್ಯ ಚಂದ್ರ ಇರುವ ತನಕನೂ ಈ ವೈಷ್ಣವರ ಸಮಯ ಅಂದ್ರೆ ಅವರ ಕಾಲದಲ್ಲಿ ಜೈನರಿಗೆ ಯಾವುದೇ ತೊಂದರೆ ಆಗದಂತೆ, ಅವರಿಗೆ ತೊಂದರೆ ಆದರೆ ನಮಗೇ ತೊಂದರೆ ಆಯಿತು ಎಂಬ ಭಾವನೆಯೊಂದಿಗೆ ಶಾಸನವನ್ನು ನಟ್ಟು ಪಾಲಿಸ್ತಕ್ಕಂಥದ್ದು ನಮ್ಮ ಧರ್ಮ. ಮುಂದಿನ ದಿನ ಇವರನ್ನ ಬೇರೆಯಾಗಿ ಕಾಣಲಾಗದು, ವೈಷ್ಣವರಂತೆ ಇವರು ಕೂಡ ಸಮಾನರು. ಜೈನ ದರ್ಶನವ ರಕ್ಷಿಸಿಕೊಂಡು ಬಗೆವು ವೈಷ್ಣವರು ಜೈನರು ಒಂದು ಅಂದ್ರೆ ಆ ಎರಡು ಮತಗಳು ಬೇರೆಯಲ್ಲ, ಅವೆರಡು ಒಂದು. ಭೇದ ಅಂದ್ರೆ ಎರಡಾಗಿ ಕಾಣಲಾಗದು, ಬಗೆಯಾಗಿ ಕಾಣಲಾಗದು. ಶ್ರೀ ತಿರುಮಲೆಯ ತಾತಯ್ಯಗಳು, ಇಲ್ಲಿ ತಿರುಮಲೆ ಅಂದ್ರೆ ತಿರುಪತಿ. ತಾತಯ್ಯಗಳು ಅಂದ್ರೆ ಆ ಒಂದು ವೈಷ್ಣವರ ಗುರುಗಳು, ಆ ತಿರುಮಲೆಯ ತಿರುಪತಿಯ ಪ್ರಮುಖ ಗುರುಗಳು. ಸಮಸ್ತ ರಾಜ್ಯದ ಭವ್ಯ ಜನಗಳ ಅನುಮತದಿಂದ ಈಗ ಆ ಒಂದು ಸೇರಿಸಿಕೊಂಡಂತಹ ಆ ಪ್ರಮುಖ ಜನಾಂಗದ ಮುಖಂಡರ ಸಭೆಯಲ್ಲಿ ಆ 18 ವೈಷ್ಣವ ಮುಖಂಡರ ಕೈ ಹಿಡ್ಕೊಂಡು ಏನಂತ ಹೇಳಿದ, ಈ ಜೈನರು ನಾವು ಒಂದೇ, ಇವ್ರನ್ನ ಭೇದವಾಗಿ ಕಾಣಬೇಡಿ, ಇವ್ರಿಗೆಲ್ಲ ಹಾನಿ ಆದರೆ ನಮಗೆ ಹಾನಿ ಆಗುವಂತ ಭಾವನೆ ಮಾಡಿಕೊಂಡು ಒಂದು ಶಾಸ್ತ್ರವನ್ನು ನೆಟ್ಟು ದೀರ್ಘವಾಗಿ ನಮ್ಮ ಸಮಯ ಎಷ್ಟಿತ್ತು, ನಾವೆಷ್ಟು ಕಾಲ ಮಾಡ್ತೀವೋ ಅಷ್ಟು ಕಾಲದಲ್ಲಿ ಇವರು ನಮ್ಮಂತೆ ಅಂತ ಭಾವನೆ ಮಾಡಿಕೊಂಡು ಅದಕ್ಕೆ ಅನುಕೂಲವಾಗಿ ಶಾಸ್ತ್ರವನ್ನು ನಟ್ಟಿ ಪಾಲಿಸಿ ಇವ್ರನ್ನ ಭೇದವಾಗಿ ಕಾಣಬೇಡಿ ಅಂತ ತೀರ್ಮಾನವನ್ನ ಕೊಟ್ಟ. ಆ ತೀರ್ಮಾನ ಆದ ನಂತರ ತಿರುಪತಿಯ ಸಕಲ ಪುರೋಹಿತರಾದಂತಹ ಪ್ರಮುಖ ಮುಖಂಡರಾದಂತಹ ಆ ಮುಖಂಡರನ್ನ ಈ ಸಭೆಯಲ್ಲಿ ಏನ್ ಹೇಳ್ದ, ಆ ಒಂದು ಬೆಳಗೊಳದ ಬನ್ನಿ ತಾತಂಗಳು ಸಮಸ್ತ ರಾಜ್ಯದ ಭವ್ಯ ಜನಗಳ ಅನುಮತದಿಂದ, ಅನುಮತ ಅಂದ್ರೆ ಅವರ ಒಪ್ಪಿಗೆಯ ಮೇರೆಗೆ, ಅನುಮತ ಒಪ್ಪಿಗೆ. ಎರಡು ಮುಖಂಡರ ಒಪ್ಪಿಗೆ. ಈ ತಿರುಮಲೆ ಅಂದ್ರೆ ತಿರುಪತಿಯ ಆ ಒಂದು ಪುರೋಹಿತರ ಕೈಯಲ್ಲಿ, ಈ ಆ ಒಂದು ಭವ್ಯ ನಾಡಿನ ಆ ಒಂದು ಜೈನರ ಕೈಯನ್ನು ಹಿಡಿದುಕೊಂಡು ಬೆಳಗೊಳದ ತೀರ್ಥದಲ್ಲಿ ವೈಷ್ಣವ ಅಂಗರಕ್ಷೆಗೋಸ್ಕರ ಸಮಸ್ತ ರಾಜ್ಯದೊಳಗುಳ್ಳಂತಹ ಜೈನರ ಬಾಗಿಲು ಗಟ್ಟಳೆಯಾಗಿ ಮನೆ ಮನೆಗೆ ವರ್ಷಕ್ಕೊಂದು ಹಣ ಕೊಟ್ಟು ಆ ಎಟ್ಟಿದ ಒನ್ನಿಗೆ ದೇವರ ಅಂಗರಕ್ಷೆಗೆ 20 ಸಂತ ಬಿಟ್ಟು ಬಿಕ್ಕ ಒನ್ನಿಗೆ ಜೀರ್ಣ ಜಿನಾಲಯಗಳಿಗೆ ಸೊರೆಯಲ್ಲಿಕ್ಕುವುದು. ಮಕ್ಕಳೇ, ಈ ಪದಗಳ ಅರ್ಥವನ್ನು ಹೇಳ್ಕೊಳ್ಳೋ ಮುಂಚೆ ಆ ವಾಕ್ಯದ ಅರ್ಥ ಮಾಡ್ಕೊಳ್ಳಿ. ಅವರಿಬ್ಬರ ಕೈ ಹಿಡಿದು ಹೇಳ್ಕೊಟ್ಟರು ಮುಖಂಡರು, ಪ್ರಮುಖ ಮುಖಂಡರು. ಇಲ್ಲಿ ಆ ಜೈನ ತೀರ್ಥಂಕರ ಯಾರಿರ್ಬೋದು ಅವರ ಒಂದು ಪ್ರಮುಖ ಸನ್ಯಾಸಿಗೆ ಅಥವಾ ಆ ಒಂದು ಪ್ರಮುಖ ಪುರೋಹಿತರ ಕೈಯಲ್ಲಿ ಈ ತಿರುಪತಿಯ ಮುಖಂಡರಾಗಿರ್ತಕ್ಕಂಥ ಅವ್ರ ಕೈ ಹಿಡಿದುಕೊಂಡು ಏನು ಹೇಳ್ತಾರ, ಬೆಳಗುಳ ಅಂದ್ರೆ ಶ್ರವಣ ಬೆಳಗುಳ. ಆ ಬೆಳಗುಳದಲ್ಲಿ ಆ ಒಂದು ಭವ್ಯ ಮೂರ್ತಿಗೆ, ಆ ಭವ್ಯ ಮೂರ್ತಿಯ ಅಂಗರಕ್ಷೆ ಅಂದ್ರೆ ಆ ಮೂರ್ತಿಯನ್ನ ಕಾಪಾಡಲು ಅದರ ಒಂದು ಮೂರ್ತಿಗೆ ಒಂದು ಧಕ್ಕೆ ಆಗದಂತೆ. ಯಾಕೆಂದ್ರೆ ಆಗ ಆ ಮತೀಯ ಘರ್ಷಣೆ ಅನ್ನೋದು ತುಂಬ ಎತ್ತರದಲ್ಲಿತ್ತು ಅಂತ ಕಾಣುತ್ತೆ. ಆ ಒಂದು ಜೈನ ಮೂರ್ತಿಯಾಗಿರ್ತಕ್ಕಂಥ ಈ ಶ್ರವಣಗೊಳದ ಬೆಳಗೊಳದ ಆ
ರಕ್ಷಣೆಗೆ, ಅದರ ಅಂಗರಕ್ಷಣೆಗೆ ಸುಮಾರು 20 ಜನ ಆಳುಗಳನ್ನು, 20 ಜನ ಸೈನಿಕರನ್ನ ಸರದಿ ಅನುಸಾರವಾಗಿ ನೇಮಕ ಮಾಡಿದ್ರು. ಈ ನೇಮಕ ಮಾಡುವುದಕ್ಕಿಂತ ಮುಂಚೆ ಏನು ಮಾಡಿದ್ರು, ಇವೆಲ್ಲ ಖರ್ಚು ವೆಚ್ಚಗಳಿಗೆ, ಆ ಜೇವರ ಬಸದಿಗಳಿಗೆ ಸೊದೆಯಲ್ಲಿಟ್ಟು ಉಳಿದಂತಹ ಬಸದಿಗಳ ಜೀರ್ಣೋದ್ಧಾರ ಮಾಡಿದ್ರು. ಅಷ್ಟೇ ಅಲ್ಲದೆ ಆ ಬೆಳಗಾದ ಮೂರ್ತಿಗೆ ರಕ್ಷಣೆನ ಕೊಡಬೇಕು. ಇದಕ್ಕೆಲ್ಲದೂ ಖರ್ಚು ವೆಚ್ಚಕ್ಕಾಗಿ ಅವನೆಂಥ ಒಂದು ತೀರ್ಮಾನ ಕೊಟ್ಟ, ವಯಸ್ಸಿನವರು ಈ ಒಂದು ಜೈನರ ಈ ಒಂದು ನಿಯಮಗಳ ಪಾಲನೆಗಾಗಿ, ವೆಚ್ಚಕ್ಕಾಗಿ ಪ್ರತಿ ಮನೆಗೂ ಒಂದೊಂದು ರೂಗಳನ್ನು, ವರ್ಷಕ್ಕೊಂದು ರೂಗಳಂತೆ ಸಂಗ್ರಹಿಸಿ ಅದನ್ನ ಮುಡುಪಾಗಿಟ್ಟು, ಆ ಮುಡುಪಿನ ಹಣದಲ್ಲಿ ನೀವೇನ್ ಮಾಡಬೇಕು, ಆ ಬೆಳಗೊಳದ ಮೂರ್ತಿಗೆ 20 ಜನರನ್ನ ಒಂದು ಅಂಗ ಕಾವಲುಗಾರಾಗಿ ನೇಮಿಸಬೇಕು. ಅಷ್ಟೇ ಅಲ್ಲದೆ ಉಳಿದಂತ ಹಣದಿಂದ ಜಿನಾಲಯಗಳಿಗೆ ಜೀರ್ಣೋದ್ಧಾರ ಮಾಡಬೇಕು. ಈಗಾಗಲೇ ಏನು ಹಾನಿಯಾಗಿದೆ ಅವುಗಳ ಪುನರುತ್ಥಾನವಾಗಬೇಕು. ಅಷ್ಟೇ ಅಲ್ಲದೆ ಆ ಒಂದು ಉಳಿದ ಒಂದಿನಿಂದ ಸ್ವದೆ ಅಮೃತ ಹಾಲು ಅವಕ್ಕೆ ಬೇಕಾದಂಥ ಪದಾರ್ಥವನ್ನು ಒದಗಿಸೋದು. ಅಷ್ಟಲ್ಲದೆ ಸುಣ್ಣ ಬಣ್ಣಗಳನ್ನ ಮಾಡಿಕೊಡ್ತಕ್ಕಂಥದ್ದು. ಇಷ್ಟನ್ನ ತೀರ್ಕೊಟ್ಟ ನೋಡಿ. ಅದನ್ನೇನು ಬರೋದಂತ, ಅಂಗರಕ್ಷೆಗೋಸ್ಕರ ಸಮಸ್ತ ರಾಜ್ಯದೊಳಗುಳ್ಳಂತಹ ಜೈನರ ಬಾಗಿಲು ಗಟ್ಟಳೆಯಾಗಿ ಮನೆಗೆ ವರ್ಷಕ್ಕೊಂದು ಹಣ ಕೊಟ್ಟು ಆ ಎತ್ತಿನ ಒನ್ನಿಗೆ ದೇವರ ರಕ್ಷೆಗೆ 20 ಆಳನ್ನು ಸಂತವಿಟ್ಟು ಮೀಸಲಿಟ್ಟು ಮಿಕ್ಕ ಹೊನ್ನಿಗೆ ಜೀರ್ಣ ಜಿನಾಲಯಗಳಿಗೆ ಸೊರೆಯನ್ನಿಟ್ಟುವುದು. ಒಂದೇನೇನಂತ ಜೈನ ಧರ್ಮದ ಕಾಪಾಡಬೇಕು. ಆ ಬೆಳಗೊಳದಲ್ಲಿರ್ತಕ್ಕಂತಹ ಮೂರ್ತಿನ ಫಸ್ಟ್ ರಕ್ಷಿಸಬೇಕು. ಅದಕ್ಕೆ ಮಾಡಬೇಕು, ವಯಸ್ಸಿನವರು ಪ್ರತಿ ಮನೆ ವರ್ಷಕ್ಕೊಂದು ರೂಪಾಯಿಗಳನ್ನು ಕೊಡಬೇಕು. ಆ ಸಂಗ್ರಹಿಸಿದಂತ ಹಣವನ್ನೇ ಮಾಡಬೇಕು, ಆ 20 ಆಳಿಗೆ ಖರ್ಚು ವೆಚ್ಚವನ್ನು ಕೊಡಬೇಕು. ಅಷ್ಟೇ ಅಲ್ಲದೆ ಈಗಾಗಲೇ ಹಾನಿಯಾಗಿರ್ತಕ್ಕಂತಹ ಬಸದಿಗಳ ಜೀರ್ಣೋದ್ಧಾರ, ಪುನರುತ್ಥಾನ, ಅವುಗಳಿಗೆ ಸುಣ್ಣ ಬಣ್ಣಗಳ ವ್ಯವಸ್ಥೆಯನ್ನ ಮಾಡಿಕೊಡಬೇಕು. ಈ ಮರ್ಯಾದೆಯನ್ನು ಚಂದ್ರಾರ್ಕರುಳ್ಳಂ ತಪ್ಪಲಿಯದೆ ವರ್ಷಕ್ಕೆ ಕೊಟ್ಟು ಕೀರ್ತಿಯನ್ನು ಪುಣ್ಯವನ್ನು ಉಪಾರ್ಜಿಸಿಕೊಳ್ಳುವುದು. ಇಲ್ಲಿ ಉಪಾರ್ಜಿಸು ಅನ್ನೋದು ಅಂತ ಮಾಡಿದ್ವಿ. ಭಕ್ತರೇ, ವೈಷ್ಣವರೇ, ನೀವು ಪ್ರತಿ ವರ್ಷ 1 ರೂಗಳನ್ನು ಕೊಟ್ಟು ಈ ಮರ್ಯಾದೆಯನ್ನ, ಈ ನಿಯಮವನ್ನ ಕಾಪಾಡ್ಕೊಂಡು ಹೋಗಬೇಕು. ಈ ಕಾಪಾಡ್ಕೊಂಡು ಹೋಗೋದಕ್ಕೆ ನೀವೇನ್ ಮಾಡಬೇಕು, ಪುಣ್ಯವನ್ನು, ಕೀರ್ತಿಯನ್ನು ಸಂಪಾದಿಸಿಕೊಳ್ಳಿ. ಈ ಒಂದು ಧಾರ್ಮಿಕ ಕೆಲಸವನ್ನು ಮಾಡಿ ನೀವು ದೇವರ ಕೃಪೆಗೆ ನೀವು ಪಾತ್ರರಾಗಿ ನಿಮ್ಮ ಪುಣ್ಯವನ್ನ, ನಿಮ್ಮ ಕೀರ್ತಿಯನ್ನ ಹೆಚ್ಚಿಸಿಕೊಳ್ಳಿ, ಸಂಪಾದಿಸಿಕೊಳ್ಳಿ ಎಂಬ ಕೀರ್ತನ ಕೊಟ್ಟ. ಚಂದ್ರಾರ್ಕರುಳ್ಳ ತಪ್ಪಲಿಯದೆ ಅವಕಾಶ ಕೊಡದೆ, ಸೂರ್ಯ ಚಂದ್ರ ಇರೋದು ಕೂಡ ಈ ಒಂದು ನಿಯಮವು ತಪ್ಪಲು ಅವಕಾಶ ಕೊಡದೆ, ಈಯದೆ ತಪ್ಪಲಿಯದೆ, ಇದು ತಪ್ಪಾಗದಂತೆ ಅವಕಾಶ ಕೊಡದೆ, ವರ್ಷಕ್ಕೆ ಕೊಟ್ಟು ಒಂದೊಂದು ರೂಗಳನ್ನು ಕೊಟ್ಟು ಕೀರ್ತಿಯನ್ನು, ಪುಣ್ಯವನ್ನು ಉಪಾರ್ಜಿಸಿಕೊಳ್ಳುವುದು, ಸಂಪಾದಿಸಿಕೊಳ್ಳುವುದು. ಈ ಮಾಡಿದ ಕಟ್ಟಳೆಯನ್ನು ಅವನೊಬ್ಬನು ಮೀರಿದವನು ರಾಜದ್ರೋಹಿಯಪ್ಪನೋ. ಮಕ್ಕಳೇ, ಒಂದು ವೇಳೆ ಈ ಒಂದು ಕಟ್ಟಳೆಗೆ, ಈ ಒಂದು ನಿಯಮಕ್ಕೆ ಯಾವಾಗ ಮೀರಿ ನಡೆದರೆ ಅವನು ರಾಜದ್ರೋಹಿ. ನೋಡಿ ಎಷ್ಟು ಕಠಿಣವಾದಂತಹ ಕಟ್ಟಳೆಗಳನ್ನು ನಿರ್ಮಿಸ್ತಾರೆ. ಇಲ್ಲಿ ಬರೋ 3 ಅಂಶ ಸರಿ ತಿಳ್ಕೊಳ್ಳಿ. ಮುಖಂಡರನ್ನು ಕರೆಸ್ತಾರೆ, ಸಭೆಗೆ ಆಹ್ವಾನಿಸ್ತಾರೆ. ಆ ಸಭೆಗೆ 2 ಕೈಗಳನ್ನು ಇಟ್ಟು ಇವರಿಗೆ ನೀವು ಗೌರವ ಕೊಡ್ತೀರೋ ವೈಷ್ಣವರಿಗೆ, ಆ ವೈಷ್ಣವರು ನೀವು ಕೂಡ ಆ ಜೈಲಿಗೆ ಗೌರವ ಕೊಡ್ತೀವಿ. ಒಂದು ವೇಳೆ ಏನಾದರೂ ಅವರಿಗೇನಾರ ಹಾನಿಯಾದರೆ ನಿಮಗೆ ಹಾನಿಯಾದು ಎಂದು ಭಾವನೆಯಿಂದ ಅದನ್ನು ಪರಿಪಾಲಿಸುತ್ತೀವಿ. ಜೊತೆಗೆ ಅವರ ಪುಣ್ಯಕ್ಷೇತ್ರವಾದ ಬೆಳಗೊಳದಲ್ಲಿರ್ತಕ್ಕಂಥ
ಆ ನೇಮಕಕ್ಕೆ ಏನು ಬೇಕು? ಇಡೀ ನಮ್ಮ ನಾಡಿನಲ್ಲಿರ್ತಕ್ಕಂಥ ಎಲ್ಲ ವಯಸ್ಸವರ ಪ್ರತಿ ಮನೆಗಳಿಗೂ ಒಂದೊಂದು ರೂಗಳಂತೆ, ವರ್ಷಕ್ಕೊಂದೊಂದು ರೂಗಳಂತೆ ಸಂಗ್ರಹಿಸಿಕೊಳ್ಳಿ. ಆ ಸಂಗ್ರಹಿಸಿದಂತಹ ಹಣದಿಂದ ಮೊದಲು 27ನ ದಕ್ಷಿಣ ಇಡಿ, ಉಳಿದ ಹಣದಿಂದ ಆ ಜಿನಾಲಯಗಳ ಜೀರ್ಣೋದ್ಧಾರ ಮಾಡಿ ಸುಣ್ಣ ಬಣ್ಣವನ್ನು ಒದಗಿಸಿಕೊಡಿ. ಜೊತೆಗೆ ಪ್ರತಿ ವರ್ಷವೂ ಕೂಡ ಒಂದೊಂದು ರೂಗಳನ್ನು ಕೊಡೋದ್ರ ಮೂಲಕ ಈ ಒಂದು ಪುಣ್ಯವನ್ನ, ಕೀರ್ತಿಯನ್ನು ನೀವು ಸಂಪಾದಿಸಿಕೊಳ್ಳಿ. ಈ ಕಟ್ಟಳೆಯನ್ನ ನೀವು ಮೀರಿ ನಡೆದರೆ ನೀವು ರಾಜದ್ರೋಹಿಗಳಾಗ್ತೀರಿ ಎಂಬ ತೀರ್ಪನ್ನ ಆ ಬುಕ್ಕರಾಯ ನೀಡಿದ. ಮುಂದಕ್ಕೆ ಆ ಪಾಠದಲ್ಲಿಲ್ಲ, ಒಂದೊಂದು ಲೈನ್ ಇದೆ, ನನ್ನ ಕಡೆ ಸಂಗ್ರಹಿಸ್ಕೊಂಡು ಬಂದಿನಿ, ಬನ್ನಿ. ತಪಸ್ವಿಯಾಗಲಿ ಗ್ರಾಮೀಣಿಯಾಗಲಿ ಈ ಧರ್ಮವ ಕೆಡಿಸಿದಾರುಡೆ, ಗಂಗೆಯ ತಡಿಯಲ್ಲಿ ಕಪಿಲೆಯನ್ನು ಬ್ರಾಹ್ಮಣನನ್ನು ಕೊಂದ ಪಾಪದಲ್ಲಿ ಕೋಪ. ಆ ಶಾಸ್ತ್ರ ಮುಂದುವರೆದ ಭಾಗ ಇದೆ. ಒಂದು ವೇಳೆ ತಪಸ್ವಿ ಯಾರೋ ನಮ್ಮ ಈ ಒಂದು ಭಕ್ತರ ವೈಷ್ಣವರ ತಪಸ್ವಿಯಾಗಲಿ ಅಥವಾ ಗ್ರಾಮೀಣಿ, ಗ್ರಾಮದ ಒಂದು ವಾಸ ಮಾಡ್ತಕ್ಕಂಥ ಗ್ರಾಮದ ಪ್ರಜೆ ಯಾರೇ ಆಗಲಿ ಈ ಧರ್ಮವ ಕೆಡಿಸಿದಾದರೆ, ಈ ಒಂದು ನಿಯಮವನ್ನ, ಈ ಒಂದು ಒಪ್ಪಂದವನ್ನ ಯಾರು ಮುರಿದಾದರೆ, ಮೀರಿದಾದರೆ, ಗಂಗೆಯ ತಡೆಯಲ್ಲಿ ಕಪಿಲೆಯನು ಬ್ರಾಹ್ಮಣನನ್ನು ಕೊಂದ ಪಾಪದಲ್ಲಿ ಕೋಪ. ಗಂಗೆ ಹಿಂದೂಗಳ ಪವಿತ್ರವಾದಂಥ ನದಿ. ಆ ನದಿಯ ತಟದಲ್ಲಿ ಕಪಿಲೆ ಎಂಬ ಹಸುವನ್ನ ಅಥವಾ ಬ್ರಾಹ್ಮಣನನ್ನ ಕೊಂದರೆ ನೀನು ಎಂಥ ಪಾಪಕ್ಕೆ ಹೋಗ್ತೀಯೋ ಅಂತ ಪಾಪಕ್ಕೆ ನೀನು ಈ ಒಂದು ನಿಯಮನ ಮೀರಿದರೆ ಅಂತ ಪಾಪಕ್ಕೆ ನೀನು ಗುರಿಯಾಗ್ತೀಯ. ಶಿಕ್ಷೆ ನೋಡಿ. ಒಂದು ವೇಳೆ ಯಾರ ತಪಸ್ಸು, ಯಾವ ಗ್ರಾಮೀಣಿಗೆ ಈ ಒಂದು ನಿಯಮಕ್ಕೆ, ಈ ಒಂದು ಕರಾರಿಗೆ, ಒಪ್ಪಂದಕ್ಕೆ ಮೀರಿ ನಡ್ಕೊಂಡ್ರೆ ನೀನೆಂಥ ಶಿಕ್ಷೆ ಗುರಿಯಾಗ್ತೀಯ? ಗಂಗಾ ನದಿ ತಟದಲ್ಲಿ, ಆ ದಡದಲ್ಲಿ ಕಪಿಲೆಯ ಹಸುವನ್ನ ಕೊಂದರೆ ಯಾವ ಶಿಕ್ಷೆಗೆ ನೀನು ಗುರಿಯಾಗ್ತೀಯೋ, ಅಥವಾ ಅಲ್ಲಿ ಬ್ರಾಹ್ಮಣನನ್ನು ವಧೆ ಮಾಡಿದರೆ ನೀನು ಯಾವ ಶಿಕ್ಷೆಗೆ ಗುರಿಯಾಗ್ತೀಯೋ ಅಂತಹ ಘೋರ ಕೃತ್ಯಕ್ಕೆ ನೀನು ಒಳಗಾಗ್ತೀಯ. ಯಾವಾಗ? ಈ ನಾನು ಮಾಡಿರ್ತಕ್ಕಂಥ ತೀರ್ಮಾನಕ್ಕೆ ವಿರುದ್ಧವಾಗಿ ನಡೆದಾಗ. ಹಾಗಾಗಿ ಪ್ರತಿಯೊಬ್ಬ ವೈಷ್ಣವ ಕಟ್ಟುನಿಟ್ಟಾಗಿ ನಾನು ತೀರ್ಪು ಕೊಟ್ಟಂತೆ ಆ ಒಂದು ನಮ್ಮ ದೇವಾಲಯಕ್ಕೆ ಕೊಡ್ತಕ್ಕಂತಹ ಪಂಚಮಹಾವಾದ್ಯಗಳ ಕಳಸದ ಗೌರವದ ಜೊತೆಗೆ ಈ ಒಂದು ಜಿನಾಲಯಗಳಿಗೂ ಗೌರವ ಕೊಡಬೇಕು. ಇವರಿಗೆ ಹಾನಿ ಆದರೆ ನಿಮಗೂ ಹಾನಿ ಆಗುವ ಆ ಭಾವನೆಯಿಂದ ಅವರಿಗೆ ನೀವು ನೆರವು ಕೊಡಬೇಕು. ಅಷ್ಟೇ ಅಲ್ಲದೆ ಪ್ರತಿ ವರ್ಷವೂ ಕೂಡ ಒಂದೊಂದು ರೂಗಳ ಹಣವನ್ನು ಕೊಟ್ಟು ಆ ಒಂದು ಜೈನ ಧರ್ಮವನ್ನು ರಚಿಸಿಕೊಂಡು ಬರಬೇಕು. ಯಾಕೆಂದರೆ ಈ ಧರ್ಮ ಆ ಧರ್ಮ ಬೇರೆ ಅಲ್ಲ, ಎರಡು ಒಂದೇ ಎಂಬ ತೀರ್ಮಾನವನ್ನು ನಾನು ಕೊಟ್ಟಿದ್ದೀನಿ. ತಪ್ಪಿನದರೆ ನೀನು ರಾಜದ್ರೋಹಿ ಆಗ್ತೀಯ. ಒಂದು ವೇಳೆ ಯಾವ ತಪಸ್ವಿಯಾಗಲಿ ಗ್ರಾಮೀಣರಾಗಲಿ ಇಂಥದೇ ತಪ್ಪು ಮಾಡಿದ್ರೆ ಅವನು ಯಾವ ಶಿಕ್ಷೆಗೆ ಗುರಿಯಾಗ್ತಾನೆ? ಅವನು ಬ್ರಾಹ್ಮಣ ವಧೆಗೆ, ಕಪಿಲೆಯ ಹಸುವನ್ನು ಕೊಂದ ವಧೆಗೆ ಗುರಿಯಾಗ್ತಾನೆ ಎಂದು ತೀರ್ಪಿಟ್ಟು ಆ ರಾಜ ಏನು ಮಾಡ್ದ? ಆ ಸಭೆಯನ್ನು ಪರಾಕಸ್ತುಗೊಳಿಸಿದ, ಮುಗಿಸಿದ. ಈ ಪಾಠದಿಂದ ನಮ್ಗೆ ಏನು ತಿಳಿದು ಬಂತು? ಆ ಒಂದು ರಾಜನಲ್ಲಿದ್ದಂತಹ ದೊಡ್ಡತನ, ಅವನೆಷ್ಟು ಸೂಕ್ಷ್ಮವಾಗಿ ಈ ಒಂದು ಸಂವಾದವನ್ನು, ಧಾರ್ಮಿಕ ಘರ್ಷಣೆಯನ್ನು, ಧಾರ್ಮಿಕ ಕಲಹವನ್ನು ಸುಲಭವಾಗಿ ಬಗೆಹರಿಸಿದ. ಎಷ್ಟು ಸೂಕ್ಷ್ಮವಾಗಿ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ವೈಷ್ಣವರ ಪ್ರಮುಖ 18 ವೈಷ್ಣವರ ಕೈಯಲ್ಲಿ ಈ ಜೈನ ಧರ್ಮಿಯನ್ನು ಕೈ ಹಿಡಿದುಕೊಟ್ಟು, ನಿಮ್ಮ ದರ್ಶನ ನಮ್ಮ ದರ್ಶನ ಬೇರೆ, ನಿಮ್ಮ ದೇವಾಲಯ ನಮ್ಮ ದೇವಾಲಯ ಬೇರೆ, ಎರಡು ಒಂದೇ ಎಂದು ಕಾಣಿ. ಈ ರೀತಿ ಆ ಒಂದು ಸಭೆಯ ನಿಯಮವನ್ನು, ಆ ಕಟ್ಟಳೆಯನ್ನು ಅವನು ಶಾಸನದ ರೂಪದಲ್ಲಿ ಕೆತ್ತಿಸಿ ಸೂರ್ಯ ಚಂದ್ರ ಇಡುವ ತನಕ ಈ ನಿಯಮವನ್ನು ಪಾಲನೆ ಮಾಡಿಕೊಂಡು ಬನ್ನಿ ಎಂದು ತಿಳಿಸಿದ. ಇಷ್ಟು ಮಕ್ಕಳೇ ಈ ಒಂದು ಗದ್ಯದ ಸಾರಾಂಶ. ಇಂದು ನೀವು ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಹಾಕಬೇಕು. 8 ವಾಕ್ಯದ ಒಂದು ಪ್ರಶ್ನೆ ಇದೆ. ಈ ಪಾಠ ಚಿಕ್ಕದಾಗಿರೋದ್ರಿಂದ ಈ 8 ವಾಕ್ಯದ ಒಂದು ಪ್ರಶ್ನೆಗೆ ನೀವು ಸುದೀರ್ಘವಾಗಿರ್ತಕ್ಕಂಥ ಉತ್ತರ ಬರೆದ್ರೆ ಆ
ಅಲ್ಲಿರ್ತಕ್ಕಂಥ 3-4 ವಾಕ್ಯಗಳಿಗೆ ಉತ್ತರ ಸಿಗುತ್ತೆ. ಅದು ದೊಡ್ಡದಾಗುತ್ತೆ ಅಂತಂದ್ರೆ ಒಂದು ಕೆಲಸ ಮಾಡಿ. ಇಲ್ಲಿ 3 ಪ್ರಶ್ನೆ ತಗೊಂಡು ಬುಕ್ಕರಾಯನು ನಡೆಸಿದ ಧರ್ಮಸಭೆಗೆ ಯಾರನ್ನೆಲ್ಲ ಅವಮಾನಿಸಿದನೋ? ಒಂದೇ ಪ್ರಶ್ನೆ. ಬುಕ್ಕರಾಯನು ನಡೆಸಿದ ಧರ್ಮಸಭೆಗೆ ಯಾರನ್ನೆಲ್ಲ ಅವಮಾನಿಸಿದನು? ಚೆನ್ನಾಗಿದೆ ಪ್ರಶ್ನೆ. ಈಗಾಗಲೇ ಆ ಒಂದು ಮುಖಂಡಗಳು ಯಾರ್ಯಾರು ಅಂತ ನಾನು ತಿಳಿಸ್ಕೊಡ್ತೀನಿ, ಅವರೆಲ್ಲ ಪಟ್ಟಿಗಳು. ಎರಡನೇ ಪ್ರಶ್ನೆ, ಜೈನ ಧರ್ಮದ ರಕ್ಷಣೆಗಾಗಿ ಬುಕ್ಕರಾಯನು ಕೈಗೊಂಡ ಕ್ರಮಗಳ್ಯಾವುವು? ಎರಡನೇ ಪ್ರಶ್ನೆ. ಮಕ್ಕಳೇ, ನಾನು ತತ್ವವಾಗಿ ಪ್ರಶ್ನೆ ಯಾಕೆಂದರೆ ಇಡೀ ಪಾಠವನ್ನು ಒಟ್ಟಾರೆ ನೋಡಿದಾಗ ಭಾವಾರ್ಥ ಕಥೆ ಉತ್ತರಿದೆ. ಹಾಗಾಗಿ ಈ ಪ್ರಶ್ನೆಗೂ ಉತ್ತರಿಸಿ. ಬುಕ್ಕರಾಯನು ತನ್ನ ಆಳ್ವಿಕೆಗೆ ಧರ್ಮ ಸಮದೃಷ್ಟಿಯನ್ನು ಹೇಗೆ ಆಚರಣೆ ತಂದನು? ನನ್ನ ಆಳ್ವಿಕೆಯಲ್ಲಿ ಧರ್ಮದ ಸಮದೃಷ್ಟಿಯನ್ನು ಹೇಗೆ ಆಚರಣೆ? ಇಲ್ಲಿ 2 ಪ್ರಶ್ನೆಗಳನ್ನ ಒಟ್ಟುಗೂಡಿಸಿದರೆ ಇದಕ್ಕೆ ಚೆನ್ನಾಗಿ ಉತ್ತರ. ಹಾಗಾಗಿ ಈ 3 ಪ್ರಶ್ನೆಗಳನ್ನ ಉತ್ತರಿಸ್ಕೊಂಡು ಬನ್ನಿ. ಈಗ ನಾವು ಕಳೆದ ತರಗತಿ ಬಿಟ್ಟಂತಹ ಅಂದ್ರೆ 2 ಸಂಧಿಗಳು ನೆನಪಿಸಿದ್ದೇನೆ, ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ. ಈಗ ಆ 2 ಮುಂದಿನ 2 ಸಂಧಿಗಳನ್ನ ತಿಳಿಸ್ಕೊಡ್ತೀನಿ, ತಿಳ್ಕೊಳ್ಳಿ ಮತ್ತೆ. ವೃದ್ಧಿ ಸಂಧಿ. ವೃದ್ಧಿ ಸಂಧಿ ಅಂದ್ರೆ ಏನು ಸರ್? ಇದೊಂದು ಸಂಸ್ಕೃತ ಸಂಧಿ. ಇಲ್ಲಿ ಆಕಾರಗಳ ಮುಂದೆ ಎ ಐಕಾರ, ಆಕಾರಗಳ ಮುಂದೆ ಓ ಔಕಾರ, 2 ಅಕ್ಷರಗಳು ಎದುರಾಗ್ತದೆ ಸರ್ವೋದಯ. ಆಕಾರಗಳ ಮುಂದೆ ಎ ಐಕಾರ, ಆಕಾರಗಳ ಮುಂದೆ ಓ. ಎಷ್ಟು ತಿಳ್ಕೊಂಡ್ರೆ ವೃದ್ಧಿ ಸಂಧಿ ನಿಮಗೆ ಸಿಕ್ತು, ಗೊತ್ತಾಯ್ತು. ಹೇಗೆ ಸರ್? ಈ ಒಂದು ಪದ ಇದೆ, ಏಕೈಕ. ಈ ಪದವನ್ನು ನಾವು ಬಳಸೋಣ. ಏಕೈಕ, ಏಕ ಪ್ಲಸ್ ಏಕ. ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಆ ಶಬ್ದೆ, ಉತ್ತರ ಪದದಲ್ಲಿ ಏನಿದೆ? ಎ. ಬಂದ್ರೆ ಎ ಬಂದ್ರೆ ಏನಾಗುತ್ತೆ? ಐ. ಇಲ್ಲಿ ನೋಡಿ, ಆಕಾರ ಬಂದ್ರೆ ಎ ಐಕಾರ ಬಂದಾಗ ಐ.
ಲೋಕೈಕ. ಈ ಪದ ಬಿಡಿಸಿ. ಲೋಕ ಪ್ಲಸ್ ಏಕ ಲೋಕೈಕ. ಇನ್ನೊಂದು ಪದ ಇದೆ ಜನೈಕ್ಯ. ಜನ ಪ್ಲಸ್ ಐಕ್ಯ ಜನೈಕ್ಯ. ಜೊತೆಗೆ ವನೌಷಧ. ಈ ಪದಕ್ಕೆ ವನ ಪ್ಲಸ್ ಔಷಧ. ವನೌಷಧ. ಈ ಸೂತ್ರವನ್ನ ಪಾಲಿಸಿಕೊಂಡ್ರೆ ಸಾಕು. ಪೂರ್ವ ಪದದ ಕೊನೆಯಲ್ಲಿ ಆ ಬಂದು ಉತ್ತರ ಪದದ ಮೊದಲಲ್ಲಿ ಎ ಐ ಬಂದರೆ ಐಕಾರ. ಆಕಾರಗಳ ಬಂದರೆ ಔಕಾರ ಬಂದರೆ ಔಕಾರ. ಎರಡೇ ಎರಡು ಅಕ್ಷರ ಸರಿಯಾಗಿ. ಆಕಾರಗಳ ಮುಂದೆ ಎ ಹೈ ಬಂದರೆ ಹೈಕಾರ, ಆಕಾರಗಳ ಮುಂದೆ ಓ ಔ ಬಂದರೆ ಔಕಾರ. ಈ ಎರಡು ಅಕ್ಷರಗಳು ಬರ್ತಕ್ಕಂಥದ್ದಕ್ಕೆ ನಾವೇನಂತ ಕರಿತೀವಿ? ವೃದ್ಧಿ ಸಂಧಿ. ವೃದ್ಧಿ ಸಂಧಿ. ಮಕ್ಕಳೇ, ಇನ್ನೊಂದೇ ಒಂದು ಸಂಧಿ ಆ ತಿಳ್ಕೊಂಡು ನಾವು ಈ 4 ಸಂಧಿಗಳು ಮುಗಿಸ್ತಾ ಇದ್ದೀವಿ. ಎನ್ಸ್ ಸರಳ ತಿಳ್ಕೊಳ್ಳಿ. ಈಗ ಹೇಗೆ ಆಕಾರಗಳ ಮುಂದೆ ಎ ಹೈ ಬಂದಾಗ ಹೈ ಆಗ್ತೋ ಅದೇ ತರ ಈ ಅಂದ್ರೆ ಪೂರ್ವ ಪದದ ಮೊದಲಲ್ಲಿ ಈ ಕಾರಗಳ ಮುಂದೆ ಆಕಾರಗಳು ಬಂದಾಗ, ಕಾರಗಳ ಮುಂದೆ ಆಕಾರಗಳು ಬಂದಾಗ, ಋಕಾರದ ಮುಂದೆ ಆಕಾರಗಳು ಬಂದಾಗ ಯ ವ ರ ಈ 3 ಅಕ್ಷರಗಳು ಒತ್ತಕ್ಷರಗಳಾಗಿ ಬರುವುದಕ್ಕೆ ಎಣ್ ಸಂಧಿ ಅಂತ ಕರೀತೀವಿ. ಸರಳವಾಗಿ ತಿಳ್ಕೊಳ್ಳಿ. ಎಣ್ ಸಂಧಿ ಅಂದ್ರೆ ಮೊದಲಿಗೆ ಈ ಕಾರ ಇರುತ್ತೆ, ನೆಕ್ಸ್ಟ್ ಏನಿರುತ್ತೆ ಆಕಾರ. ಈ ಕಾರ ಮುಂದೆ ಆಕಾರ ಬಂದಾಗ ಯ, ಉಕಾರ ಬಂದಾಗ ವ, ಋಕಾರ ಬಂದೆ ಬಂದಾಗ ರ, ಯ ವ ರ. ಈ 3 ಅಕ್ಷರ ಒತ್ತಕ್ಷರ ಬಂದ್ರೆ ಅದನ್ನು ನಾವೇನಂತ ಕರಿತೀವಿ? ಎಣ್ ಸಂಧಿ ಅಂತ ಕರಿತೀವಿ. ಉದಾಹರಣೆ ನೋಡಿ, ಅತ್ಯವಸರ. ಇದೊಂದು ಪದ ಬಿಡಿಸಿ. ಅತಿ ಪ್ಲಸ್ ಅವಸರ. ಅತಿ ಪ್ಲಸ್ ಅವಸರ. ನಾನು ಆಗಲೇ ಹೇಳಿದಲ್ಲ, ಪೂರ್ವ ಪದದ ಕೊನೆಯಲ್ಲಿ ಈ ಕಾರ ಬಂದಾಗ ಯ, ಓಕಾರ ಬಂದಾಗ ವ, ಋಕಾರ ಬಂದಾಗ ರ. ಇಲ್ಲಿ ಅತಿ ಪ್ಲಸ್ ಅವಸರ, ಅತ್ಯವಸರ. ನೋಡಿ, ಅತಿ ಪ್ಲಸ್ ಅವಸರ ಯಾವ ಅಕ್ಷರ? ಅತ್ಯವಸರ. ಇನ್ನು ಸುಲಭವಾಗಿದೆ. ಇತ್ಯಾದಿ ಬಿಡಿಸಿ. ಇತಿ ಪ್ಲಸ್ ಆದಿ, ಇತ್ಯಾದಿ. ಇದೇ ತರ ಅತ್ಯಂತ, ಅತಿ ಪ್ಲಸ್ ಅಂತ ಅತ್ಯಂತ. ವಕಾರಕ್ಕೆ ಮನ್ವಂತರ, ಮನು ಉ ಅಂತರ ಹ, ಹೂ ಮುಂದೆ ಹ ಬಂದ್ರೆ ವ. ಮನು ಪ್ಲಸ್ ಅಂತರ ಮನ್ವಂತರ. ಇನ್ನೊಂದು ವಕಾರಕ್ಕೆ ನೋಡಿ, ಒಂದು ಮನ್ವಾದಿ. ಮನು ಪ್ಲಸ್ ಆದಿ ಮನ್ವಾದಿ. ಇನ್ನ ರಕಾರಕ್ಕೆ ಪಿತ್ರಾರ್ಜಿತ. ಪಿತೃ ಪ್ಲಸ್ ಆರ್ಜಿತ ಪಿತ್ರಾರ್ಜಿತ. ಋಕಾರಕ್ಕೆ ಪಿತೃ ಪ್ಲಸ್ ಅರ್ಜಿತ
ವ ರಾಗಳು ಒತ್ತಕ್ಷರಗಳಾಗಿ ಬರ್ತಕ್ಕಂಥಕ್ಕೆ ಏಳು ಸಂಧಿ. ಈ ಎರಡು ಸಂಧಿಗಳನ್ನು ದಯವಿಟ್ಟು ಸರಳವಾಗಿ ಗಮನಿಸ್ಕೊಳ್ಳಿ. ವೃದ್ಧಿ ಮತ್ತು ಎಣ್. ವೃದ್ಧಿ ಅಂದರೆ ಐ ಔ. ಯಾವಾಗ ಆಗಳ ಮುಂದೆ ಎ ಐ ಅಥವಾ ಆಗಳ ಮುಂದೆ ಓ ಔ ಬಂದಾಗ ಹೆಣ್ಣು ಸಂಧಿ ವೃದ್ಧಿ ಸಂಧಿ ಆಗುತ್ತೆ. ಯಾವ ಥರ ಐಕಾರ ಮತ್ತು ಔಕಾರ ಬರ್ತವೆ. ಈ ಕಡೆ ಹೆಣ್ಣು ಸಂಧಿಯಲ್ಲಿ ಈಗಳ ಮುಂದೆ ಆ ಬಂದಾಗ ಯ, ಉಗಳ ಮುಂದೆ ಆ ಬಂದಾಗ ವ, ರು ಮುಂದೆ ಆ ಬಂದಾಗ ಋ, ಯ ವ ರ. ಈ ಮೂರು ಅಕ್ಷರಗಳು ಒತ್ತಕ್ಷರ ಬರೋದಕ್ಕೆ ಹೆಣ್ಣು ಸಂಧಿ ಅಂತ ಹೇಳ್ತೀವಿ. ನೀವು ಪಟ್ಟಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸೂತ್ರವನ್ನು ಸರಳವಾಗಿ ಅರ್ಥೈಸಿ ಒಮ್ಮೆ ನೋಡಿ. ಈ ಥರ ತಿಳ್ಕೊಂಡು ನೀವೇನು ಮಾಡಿ, ನಿಮಗೆ ಸಿಗ್ತಕ್ಕಂತಹ ಒಂದು 10-15 ಪದಗಳನ್ನು ಈ ಸಂಧಿಗಳಿಗೆ ಪಟ್ಟಿ ಮಾಡಿಕೊಳ್ಳಿ. ಅದನ್ನು ಕೂಡ ಒಂದು ಮನೆಗೆಲಸ ಮಾಡಿಕೊಳ್ಳಿ. ಆಗ್ಬೋದಾ? ಇಷ್ಟು ಈ ತರಗತಿ.